ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಜನತೆ ಜನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತು ಒಂದು ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೌಜನ್ಯ ಪ್ರಕರಣದಲ್ಲಿ ಹಲವಾರು ಮಾಹಿತಿಗಳನ್ನ ನಿಮ್ ಮುಂದೆ ತಗೊಂಡು ಬರ್ತಾನೆ ಇದೆ. ಆದ್ರೆ ಇವತ್ತೊಂದು ನ್ಯೂಸ್ ಖುಷಿಯೋ ಅಥವಾ ಕಹಿನೋ ಅಂತ ಹೇಳಕ್ ಆಗದೆ ಇರುವಂತಹ ಒಂದು ನ್ಯೂಸ್. ಯಾಕಂತಂದ್ರೆ ನೀವೇ ನೋಡಿ, ಕೊನೆಯವರೆಗೂ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಕ್ಕಂತೂ ಮರಿಬೇಡಿ. ಜನತೆ ಜನರನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಹಲವಾರು ವರ್ಷಗಳಿಂದ ನಿರಂತರವಾಗಿ ಹೋರಾಟ ನಡೀತಾ ಇದೆ. ಸೌಜನ್ಯ ಪ್ರಕರಣ ಬಯಲಿಗೆ ಬರಬೇಕು ಅಂತ ಎಲ್ಲರೂ ಕಾಯ್ತಾ ಇದ್ದಾರೆ. ಅದರ ನಡುವೆ 12 ವರ್ಷಗಳ ಹಿಂದೆ ಪೋಸ್ಟ್ ಮಾರ್ಟಮ್ ಮಾಡಿ ಈ ಒಂದು ಪ್ರಕರಣವನ್ನ ಹಾದಿ ತಪ್ಪಿಸಿದ್ದಂತಹ ಡಾಕ್ಟರ್ ಆದಂ ಉಸ್ಮಾನ್ ಅವರು ನಿನ್ನೆ ದಿನ ನಿಧನವಾಗಿದ್ದಾರೆ. ಈ ಒಂದು ವಿಚಾರವಾಗಿ 2 ವಾರಗಳ ಮೊದಲು ಈ ಒಂದು ವಿಚಾರವನ್ನ ಪ್ರಕಟಿಸಿದೆ. ಯಾಕಂತಂದ್ರೆ ಆಸ್ಪತ್ರೆಯಲ್ಲಿ ಅಬೋಧಾವಸ್ಥೆಯಲ್ಲಿ, ಕೋಮಾದಲ್ಲಿ 2-3 ವಾರಗಳ ಕಾಲ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರು, ಮಂಗಳೂರಿನ ಆಸ್ಪತ್ರೆಯಲ್ಲಿ ಅಂತ ವಾರ್ತೆಗಳು ಬಂದಿದ್ದು. ಅದೇ ಒಂದು ರೀತಿಯಲ್ಲಿ ಇವತ್ತು ನಿನ್ನೆ ದಿನ ಒಂದು ವಾರ್ತೆಯನ್ನು ನೋಡ್ಲಿಕ್ಕೆ ಸಾಧ್ಯ ಆಯಿತು. ಸೌಜನ್ಯ ಸಾಕ್ಷಿಗಳಲ್ಲಿ ಮತ್ತೋರ್ವ ಸಾಕ್ಷಿ ಮರಣ, ಡಾಕ್ಟರ್ ಆದಂ ವಿಧಿವಶ. ಧರ್ಮಸ್ಥಳದ ಸೌಜನ್ಯ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣದಲ್ಲಿ ಬಹುಮುಖ್ಯ ಸಾಕ್ಷಿಗಳಲ್ಲಿ ಒಂದಾದ ಡಾಕ್ಟರ್ ಆದಂ ನಿಧನವಾಗಿದ್ದಾರೆ. ಧರ್ಮಸ್ಥಳದ ಸೌಜನ್ಯ ಮತ್ತು ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣದಲ್ಲಿ ಈ ಇಡೀ ಪ್ರಕರಣವನ್ನ ಮುಚ್ಚಿ ಹಾಕಿದ್ದಾರೆ ಎನ್ನಲಾದ ಬಹು ಮುಖ್ಯ ಸಾಕ್ಷಿಗಳು ಒಂದಾದ ಒಬ್ಬರಾಗಿದ್ರು ಈ ಡಾಕ್ಟರ್ ಆದಂ. ಡಾಕ್ಟರ್ ಆದಂ ಅವರು ಇದೀಗ ಮರಣ ಹೊಂದಿದ್ದಾರೆ. ಡಾಕ್ಟರ್ ಆದಂ ಅವರಿಗೆ ಬ್ರೈನ್ ಹ್ಯಾವರೇಜ್ ಆಗಿದ್ದು ಅವರ ಮಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿಸ್ತಾ ಇದ್ರು. ಇದೀಗ ಚಿಕಿತ್ಸೆ ಫಲಕಾರಿಯಾಗಿದೆ, ಅವರು ನಿಧನ ಹೊಂದಿದ್ದಾರೆ ಎನ್ನುವ ವಾರ್ತೆಯು ಲಭ್ಯವಾಗಿದೆ. ಡಾಕ್ಟರ್ ಆದಂ ಉಸ್ಮಾನ್ ಅವರು ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಹುಕಾಲ ಮುಖ್ಯ ವೈದ್ಯಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು. ಇತ್ತೀಚೆಗೆ ಅವರು ನಿವೃತ್ತರಾಗಿ ಕೂಡ ಇದ್ರು. ಡಾಕ್ಟರ್ ಆದಂ ಮತ್ತು ಡಾಕ್ಟರ್ ಒಟ್ಟಾರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಒಂದು ಹೆಸರನ್ನ ಇಲ್ಲಿ ಹೈಡ್ ಮಾಡ್ತಾ ಇದ್ದೇನೆ. ಯಾಕಂತಂದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೂ ಈ ಜನತಾ ಏಜೆಂಟ್ ಸಹಿತ ಒಂದು 10-15 ಜನರಿಗೆ 19 ಪುಟಗಳ ಕೋರ್ಟ್ ನೋಟಿಸ್ ಬಂದಿದೆ. ಅವರ ವಿಚಾರವನ್ನ ಎತ್ತಲೇಬಾರದು ಅಂತ ಖಡಾಖಂಡಿತವಾಗಿ ಹೇಳಿದೆ. ಆದ್ರಿಂದಾಗಿ ಆ ಒಂದು ನೀವು ಅರ್ಥ ಮಾಡ್ಕೊಳ್ಳಿ ಅದು ಯಾರು ಅಂತ. ಡಾಕ್ಟರ್ ಆದಂ ಮತ್ತು ಡಾಕ್ಟರ್ ಡ್ಯಾಶ್ ಡ್ಯಾಶ್ ಅವರ ಮೇಲೆ ಒಟ್ಟಾರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನು ತಿರುಚಿದ ಆರೋಪ ಕೇಳಿ ಬಂದಿತ್ತು. ಸರಿಯಾಗಿ ಬೆಳಕಿಲ್ಲದೆ ಕತ್ತಲಲ್ಲಿ ಪೋಸ್ಟ್ ಮಾಡಿದ್ದಾರೆ ಮತ್ತು ಇಡೀ ಪ್ರಕರಣವನ್ನ ಮುಚ್ಚಿ ಹಾಕಲು ನೆರವಾಗಿದ್ದಾರೆ ಎನ್ನುವ ಗುರುತರವಾದ ಆರೋಪ ಅವರ ಮೇಲಿತ್ತು. ಆರೋಪಕ್ಕೆ ತಕ್ಕಂತೆ ಕೋರ್ಟ್ ಕೂಡ ಯಾವುದೇ ರೀತಿಯಲ್ಲಿ ಪೋಸ್ಟ್ ಮಾರ್ಟಮ್ ಸ್ಯಾಂಪಲ್ಸ್ ಅನ್ನು ವೈದ್ಯಕೀಯ ತಂಡ ಸಂಗ್ರಹಿಸಿಲ್ಲ ಎಂದು ದೂರಿತು. ಹೊಸಗನ್ನಡ ವಾರ್ತೆಯಲ್ಲಿ ಬಂದಿದ್ದು ಈ ಒಂದು ವಾರ್ತೆ. ತಟ್ಟಿತ ಸೌಜನ್ಯ ಶಾಪ. ಅಚ್ಚರಿಯ ವಿಷಯವೆಂದರೆ ಸೌಜನ್ಯ ಪ್ರಕರಣವನ್ನು ಮುಚ್ಚಿ ಹಾಕಲು ಪ್ರಯತ್ನಿಸಿದ ಒಬ್ಬೊಬ್ಬರು ಅನಾರೋಗ್ಯ ಬೀಳುತ್ತಿದ್ದಾರೆ. ಅದರಂತೆ ಪ್ರಕರಣವನ್ನು ಮುಚ್ಚಿ ಹಾಕಲು ಪ್ರಯತ್ನಿಸಿದ ಹಲವು ಕುಟುಂಬಗಳಲ್ಲಿ ತೀವ್ರ ಪ್ರಮಾಣದ ಅನಾರೋಗ್ಯ ಕಾಣಿಸಿಕೊಂಡಿದೆ. ಸೌಜನ್ಯ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡ ಹಲವು ಮಂದಿ ದೈಹಿಕ ಮತ್ತು ಮಾನಸಿಕ ಕ್ಷೋಭೆಗೆ ಒಳಗಾಗಿರುವುದು ಹೊಸದೇನಲ್ಲ. ಇದೀಗ ಆದಂ ಅವರ ನಿಧನ ಈ ನಂಬಿಕೆಗೆ ಪುಷ್ಟಿ ನೀಡುತ್ತಿದ್ದು, ಅವರ ಅಕಾಲಿಕ ಮೃತ್ಯುವಿಗೆ ಸೌಜನ್ಯ ಶಾಪವೇ ಕಾರಣ ಆಯ್ತಾ ಅನ್ನುವ ಪ್ರಶ್ನೆ ಒಂದು ಎದ್ದು ಕಾಣ್ತಾ ಇದೆ. ಸ್ನೇಹಿತರೆ, ಯಾರ ಮರಣದಲ್ಲೂ ಸಂತೋಷ ಪಡುವಂತಹ ಜನ್ಮ ನಮ್ಮದಾಗಬಾರ್ದು. ಆದ್ರೆ ಒಂದಂತೂ ಸತ್ಯ, ಸೌಜನ್ಯ ಪ್ರಕರಣವನ್ನ ತಿರುಚಲು ಸಹಕಾರಿಯಾಗಿದ್ದಂತಹ ಓರ್ವ ವ್ಯಕ್ತಿ ಅಂತಾನೆ ಹೇಳ್ಬೋದು ಈ ಡಾಕ್ಟರ್ ಆದಂ ಉಸ್ಮಾನ್. ಯಾಕಂತಂದ್ರೆ ಆ ಒಂದು ಪ್ರಕರಣದಲ್ಲಿ ಅತ್ಯಂತ ನಿಷ್ಠೆಯಿಂದ ಈ ಒಂದು ಏನು ಡಾಕ್ಟರ್ ಅವರು ಡಾಕ್ಟರ್ ಆಗಿ ಮುತುವರ್ಜಿ ವಹಿಸಿ ಈ ಒಂದು ಪೋಸ್ಟ್ ಮಾರ್ಟಮ್ ಅನ್ನ ಉತ್ತಮವಾಗಿ ಮಾಡಿದ್ದಿದ್ರೆ ಇವತ್ತು ಪ್ರಕರಣದಲ್ಲಿ ಅತ್ಯಾಚಾರಿಗಳು ಮತ್ತು ಕೊಲೆಗಡುಕರು ಇವತ್ತು ಬಲಿಯಾಗ್ತಾ ಇದ್ರು ಅವನು. ಸೊ ಆದ್ರಿಂದಾಗಿ ಈ ಒಂದು ಪ್ರಕರಣದಲ್ಲಿ ಏನೇ ಇರಲಿ, ಈ ಒಂದು ಇತ್ಯರ್ಥವಾಗದೇ ಇದ್ದಂತಹ ಈ ಒಂದು ಪ್ರಕರಣದಲ್ಲಿ ಈ ಒಂದು ಡಾಕ್ಟರ್ ಅವರ ಅಂತಿಮ ಯಾತ್ರೆ ಏನಿದೆ ಏನು ಹೇಳೋಕ್ಕಿಲ್ಲ. ಸೊ ಇನ್ನು ಮುಂದೆ ಅವರ ವಿಚಾರದಲ್ಲಿ ಚರ್ಚೆ ಮಾಡೋ ಹಾಗೂ ಇಲ್ಲ. ಯಾಕಂತಂದ್ರೆ ಮನುಷ್ಯನೇ ಇಲ್ಲ ಅಂದಾಗ ಆ ಒಂದು ವಿಚಾರದಲ್ಲಿ ಚರ್ಚೆಯಲ್ಲಿಂದ ಬಂತು. ಮಾಡಿದ ತಪ್ಪು ದೇವರು ಮತ್ತು ಅವರ ನಡುವೆ ಇರಲಿ. ಸೊ ಅಂತಾನೆ ಹೇಳಲಿಕ್ಕೆ ನಮ್ಮಿಂದ ಸಾಧ್ಯ. ಸೊ ಅದರಿಂದಾಗಿ ಮುಂದಿನ ಸೌಜನ್ಯ ಹೋರಾಟದ ಅಪ್ಡೇಟ್ಗಳಿಂದ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.